ರಾತ್ರಿ ಮಲಗುವುದಕ್ಕಿಂತ ಮೊದಲು ಇದನ್ನು ಒಂದು ಸಲ ಹಚ್ಚಿ ನಿಮ್ಮ ಹಿಮ್ಮಡಿ ಎಷ್ಟೇ ಭಯಂಕರವಾಗಿ ಒಡೆದಿದ್ರೂ ಕೂಡ ಒಡಕು ಮುಚ್ಚತ್ತೆ, ಹಿಮ್ಮಡಿ ಸಾಫ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಹಿಮ್ಮಡಿ ಒಡಕಿದ್ರೆ ಎಲ್ಲರಿಗೂ ಕಿರಿಕಿರಿ, ಜೊತೆಗೆ ಅಲ್ಲಿ ಇನ್ಫೆಕ್ಷನ್ ಕೂಡ ಆಗುತ್ತೆ, ನಡೆದಾಡಬೇಕಾದ್ರೂ ಕೂಡ ಆಗೋದಿಲ್ಲ, ಅಷ್ಟು ಇರುತ್ತೆ. ಒಂದು ವೇಳೆ ಜಾಸ್ತಿ ಹಿಮ್ಮಡಿ ಒಡೆದ್ರಂತೂ ನೋವು ಬರ್ತಾ ಇರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ, ಕೆಲವೊಮ್ಮೆ ಕೀವು ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇವತ್ತು ನಿಮಗೆ ಹಿಮ್ಮಡಿ ಒಡಕೆಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಇದನ್ನು ಮಾಡಿದ್ರೆ ಒಂದೇ ರಾತ್ರಿಯಲ್ಲಿ ನಿಮ್ಮ ಸೀಳು ಮುಚ್ಚುತ್ತೆ. ಹಾಗಾದರೆ ಬನ್ನಿ, ಈ ಸೂಪರ್ ಆಗಿರುವಂಥ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತುಂಬ ಜನ ನನ್ನ ವೀಡಿಯೋಗಳ ನೋಟಿಫಿಕೇಷನ್ನೇ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಅದಕ್ಕೋಸ್ಕರ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫ್ರೀಯಾಗಿ ಅದರಲ್ಲೂ ಫಸ್ಟಿಗೆ ತಲುಪತ್ತೆ. ಬನ್ನಿ ಹಾಗಾದರೆ ವಿಶೇಷವಾದಂಥ ಈ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ನೀವು ತಗೊಳ್ಬೇಕು. ಇದನ್ನು ನಾನಿವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಲ್ವ, ಇದಕ್ಕೆ 3 ಸ್ಪೂನ್ ಆಗುವಷ್ಟು ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲ ನೀವು ತಿಂತೀರಲ್ಲ ಅದೇ ಬೆಲ್ಲ, ಇದರಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಇನ್ನೂ ಒಳ್ಳೆಯದು. ನೋಡಿ, 2 ಸ್ಪೂನ್ ಆಗುವಷ್ಟು ಬೆಲ್ಲ, ಹೋಳಿಗೆ ಮಾಡಲಿಕ್ಕೆ ತಂದಿರ್ತೀರಲ್ಲ ಅದೇ ಬೆಲ್ಲವನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಬೆಲ್ಲವನ್ನು ಈ ಥರ ಪುಡಿ ಮಾಡಿ ಹಾಕ್ಕೋಬೇಕು. ಒಂದು ವೇಳೆ ಪೌಡ್ರ್ ಬೆಲ್ಲ ಇದ್ದರೆ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನಿಲ್ಲಿ 2 ಸ್ಪೂನ್ ಬೆಲ್ಲವನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ, ಯಾಕಂದರೆ ಸ್ವಲ್ಪ ಬೆಲ್ಲ ಕರಗಬೇಕಲ್ಲ, ಅದಕ್ಕೋಸ್ಕರ. ಜಾಸ್ತಿ ಹಾಕಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, 1 ಸ್ಪೂನು, ನಿಮಗೆ ಅಂದಾಜು ಗೊತ್ತಾಗುತ್ತೆ, ಬೆಲ್ಲ ತೊಯ್ಯಬೇಕು, ಅಷ್ಟನ್ನು ಮಾತ್ರ ಹಾಕ್ಕೊಡಿ. ನೆಕ್ಸ್ಟ್ ನಾವು ಸ್ಟವನ್ನು ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಸ್ಟವ್ ಆನ್ ಮಾಡೋಣ. ನೋಡಿ, ಒಂದೇ ಸಲ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಲ್ಲ ಹೊತ್ತೋಗ್ಬಿಡುತ್ತೆ, ನಮಗೆ ಹೋಮ್ ರೆಮಿಡಿ ಮಾಡ್ತಿದ್ದೀವಲ್ಲ ಅದು ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ನಾವು ಸ್ಪೂನಿಂದ ಈ ಥರ ಮಗ್ಚಬೇಕು. ಫ್ರೆಂಡ್ಸ್, ಹೀಲ್ ಕ್ರ್ಯಾಕ್ ಆಗಲಿಕ್ಕೆ ತುಂಬಾ ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದು ಹೇಳ್ಬೋದು ಅಂದರೆ, ಸ್ವಲ್ಪ ವಯಸ್ಸಾಗ್ತಾ ಬಂದ ಹಾಗೆ ಕಾಲು ಒಡೆಯುತ್ತೆ. ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ, ಪುರುಷರಿಗೂ ಕಾಲು ಒಡೆಯುತ್ತೆ. ನಾವು ಚಿಕ್ಕ ಏಜಲ್ಲಿದ್ದಾಗ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ, ಆವಾಗ ಹೆಚ್ಚಿಗೆ ಒಡೆಯೋದಿಲ್ಲ. ಹೆಚ್ಚಿಗೆ ನೀರಿರುವ ಜಾಗದಲ್ಲಿ ಓಡಾಟ ಮಾಡ್ತಾ ಇದ್ದರೆ, ಮತ್ತು ಮನೆ ಕ್ಲೀನಾಗಿಲ್ಲದಿದ್ದರೂ ಧೂಳು ಜಾಸ್ತಿ ಇದ್ದರೂ ಕಾಲು ಒಡೆಯುತ್ತೆ. ಅದಲ್ಲದೆ ನಮ್ಮ ಬಾಡಿ ಹೀಟ್ ಆಗಿದ್ರೂ ಕೂಡ ಕಾಲು ಒಡೆಯುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಬೆಲ್ಲ ಚೆನ್ನಾಗಿ ಕರಗಿದೆ. ನೋಡಿ, ಇಷ್ಟಾದರೆ ಸಾಕು. ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ. ತುಂಬ ಮೆಲ್ಟ್ ಆಗೋವರೆಗೂ ನಾವು ಕಾಯಬಾರ್ದು. 1 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈ ಅರಿಶಿಣ ಪುಡಿಲಂತೂ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟಿ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಹೀಗೆ ಇದು ನಮ್ಮ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಕ್ರ್ಯಾಕ್ ಜಾಸ್ತಿಯಾಗಿ ಅಲ್ಲಿ ನೋವು ಬರ್ತಾ ಇದ್ದರು ಮತ್ತು ಡೆಡ್ ಸ್ಕಿನ್ ಆಗಿದ್ರು ಕೂಡ ಅದೆಲ್ಲ ಸರಿಪಡಿಸುತ್ತೆ. ಹಾಗಾಗಿ ನಾನಿಲ್ಲಿ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ ಹಾಕಿದ ಮೇಲೆ ಸ್ಟವನ್ನು ಮತ್ತೆ ಸಿಮ್ಮಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, 30 ಸೆಕೆಂಡ್ಸ್ ಅಷ್ಟೇ ನೀವು, ಅಂದರೆ ಸ್ವಲ್ಪ ಸೇರಿಕೊಳ್ಬೇಕು ಬೆಲ್ಲದ ಜೊತೆಗೆ, ಅಷ್ಟೇ ಸ್ಟವನ್ನು ಆನ್ ಮಾಡಿ ಮತ್ತೆ ಆಫ್ ಮಾಡಿಬಿಡಿ. ಅದೇ ಹೀಟಲ್ಲೇ ಕರೆಕ್ಟಾಗಿ ಅದು ಸೆಟ್ಲಾಗತ್ತೆ. ಸ್ವಲ್ಪ ನಾವು ಈ ರೀತಿ ಮಗ್ಚಬೇಕು. ನೋಡಿ, ಇವಾಗ ಕರೆಕ್ಟಾಗಿದೆ. ಸೂಪರಾಗಿರುವಂಥ ಒಂದು ಮನೆ ಮದ್ದು, ಅದರಲ್ಲೂ ಔಷಧಿಯಾಗಿ ಇದು ರೆಡಿಯಾಗಿದೆ. ನೋಡಿ, ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಈ ಮನೆ ಮದ್ದನ್ನು ನಾವಿವಾಗ ಡೈರೆಕ್ಟಾಗಿ ನಮ್ಮ ಹಿಮ್ಮಡಿಗೆ ಹಚ್ಚಿದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಹಿಮ್ಮಡಿಗೆ ಹಚ್ಚುವಾಗ ಇದಕ್ಕೆ ಸ್ವಲ್ಪ ತಯಾರಿ ಮಾಡಿಕೊಳ್ಬೇಕು. ಯಾಕಂದರೆ ನಮ್ಮ ಹಿಮ್ಮಡಿ ಸಿಕ್ಕಾಪಟ್ಟೆ ಒಡೆದಿರುತ್ತೆ, ಅಲ್ಲಿ ಧೂಳು ಸೇರಿಕೊಂಡಿರುತ್ತೆ, ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಳ್ಬೇಕು. ಹಿಮ್ಮಡಿನ ಸ್ವಲ್ಪ ಸ್ಕಿನ್ ಇರುತ್ತಲ್ಲ ಅದನ್ನು ಸಾಫ್ಟಾಗಿ ಮಾಡ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇವಾಗ ನಾನು ಒಂದು ಬಕೆಟ್ನಲ್ಲಿ ನಮಗೆ ಸರಿ ಹೊಂದುವಷ್ಟು, ಅಂದರೆ ಆ ಹೀಟ್ ನಾವು ತಡ್ಕೋಬೇಕು ಅಷ್ಟು ಹೀಟ್ ಇರುವಂಥ ಬಿಸಿನೀರನ್ನು ತೊಗೊಳ್ಬೇಕು. ನೋಡಿ, ಇದಕ್ಕೆ ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ಅದೇ 1 ಪಾಕೆಟ್ ಶಾಂಪೂನ ಹಾಕ್ಕೊಳ್ಳಿ. ನೋಡಿ, ಇದರೊಳಗಡೆ ನಮ್ಮ ಪಾದವನ್ನು ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ನೀವು ಚೆನ್ನಾಗಿ ಕಾಲುಗಳನ್ನು ನೋಡಿ ಇಟ್ಬಿಟ್ಟು ಸ್ವಲ್ಪ ಕಾಲುಗಳನ್ನು ಆಡಿಸ್ತಾ ಇರಬೇಕು. ಪಾದಗಳು ಚೆನ್ನಾಗಿ ನೆನಿಬೇಕು.
ಈ ಥರ ನೆನೆಯುವುದರಿಂದ ಹಿಮ್ಮಡಿ ಒಡಕು ಗಟ್ಟಿಯಾಗಿರುತ್ತಲ್ಲ ಅದೆಲ್ಲ ಸಾಫ್ಟ್ ಆಗುತ್ತೆ, ಮತ್ತು ಡ್ರೈ ಸ್ಕಿನ್ ಆಗಿರುತ್ತಲ್ಲ ಅದೆಲ್ಲ ತುಂಬಾ ಸಾಫ್ಟಾಗಿ ಈಸಿಯಾಗಿ ರಿಮೂವ್ ಆಗಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಯಾವಾಗ ಟೈಮ್ ಇರುತ್ತೋ ನೈಟ್ ಟೈಮಲ್ಲಿ ಈ ವಿಧಾನ ಮಾಡೋದು ತುಂಬಾ ಒಳ್ಳೆಯದು. ಟಿ ವಿ ನೋಡ್ತಾ ಈ ರೀತಿ ನಿಮ್ಮ ಪಾದಗಳನ್ನು ಬಕೆಟ್ ಒಳಗೆ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಬೇಕಾದರೆ ಇಟ್ಕೊಳ್ಳಿ. ಇದರಿಂದ ಹಿಮ್ಮಡಿ ಚರ್ಮ ತುಂಬಾ ಸಾಫ್ಟ್ ಆಗುತ್ತೆ. ಅದ್ರ ಜೊತೆಗೆ ಹಿಮ್ಮಡಿ ಸೀಳು ಬಿಟ್ಟಿರುತ್ತಲ್ಲ ಅದರೊಳಗಡೆ ಯಾವುದೇ ರೀತಿಯ ಗಲೀಜು ಧೂಳು ತುಂಬಿಕೊಂಡಿದ್ರು ಅದೆಲ್ಲ ರಿಮೂವ್ ಆಗುತ್ತೆ. ಬಕೆಟಿಂದ ಕಾಲನ್ನು ತೊಳೆದು ನೆಕ್ಸ್ಟು ಒಳ್ಳೆ ನೀರಿನಿಂದ ಕಾಲನ್ನು ತೊಳ್ಕೊಳ್ಳಿ. ಆಮೇಲೆ ಕಾಲನ್ನು ನೀಟಾಗಿ ನೀರು ಹೋಗೋ ರೀತಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡಾದ್ಮೇಲೆ ಇದು ಎರಡನೇ ಸ್ಟೆಪ್ಪು. ಈ ಥರ ಸ್ಕ್ರಬ್ಬರ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಥರ ಸ್ಟೀಲಿನ ಸಿಗುತ್ತೆ, ಇಲ್ಲ ಸ್ಟೋನ್ ಸ್ಕ್ರಬ್ಬರ್ ಸಿಗುತ್ತೆ. ಅದನ್ನು ತಂದುಬಿಟ್ಟು ಈ ಥರ ನಾವು ಸ್ವಲ್ಪ ನಮ್ಮ ಹಿಮ್ಮಡಿನ ಸ್ಕ್ರಬ್ ಮಾಡಬೇಕು. ಹಿಮ್ಮಡಿ ಅಂತ ಅಲ್ಲ, ನೀವು ಬೆರಳುಗಳನ್ನು ಸ್ಕ್ರಬ್ ಮಾಡ್ಬೋದು. ಕೆಲವರಿಗೆ ಬೆರಳುಗಳು ಕೂಡ ಸೀಳು ಬಂದಿರುತ್ತೆ, ತುಂಬಾ ಒರಟಾಗಿರುತ್ತೆ, ಅಂಗಾಲು ಒರಟಾಗಿರುತ್ತೆ. ಅದನ್ನೆಲ್ಲ ನೀವು ಈ ಥರ ಸ್ಕ್ರಬ್ ಮಾಡಿದರೆ ಚೆನ್ನಾಗಿ ಯಾವುದೇ ರೀತಿಯ ಡೆಡ್ ಸ್ಕಿನ್ ಇದ್ದರೂ ರಿಮೂವ್ ಆಗುತ್ತೆ. ಈ ಮೆಥಡನ್ನು ಮಾಡಿದ ಮೇಲೆ ನಾವು ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಈ ಮನೆಮದ್ದನ್ನು ನಾವು ಎಲ್ಲಿ ಸೀಳು ಬಂದಿದೆಯೋ ಆ ಜಾಗಕ್ಕೆ ನಾವು ನೀಟಾಗಿ ಅಪ್ಲೈ ಮಾಡಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಕಾಲು ಕೂಡ ಇದೇ ರೀತಿ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಆಗ್ತಾನೇ ಇರುತ್ತೆ. ನಾನು ಬೇಗ ಮನೆಮದ್ದನ್ನು ಮಾಡ್ತೀನಿ ನೋಡಿ. ಹಾಗಾಗಿ ಆದಷ್ಟು ನಾವು ತುಂಬ ಡೀಪಾಗಿ ಕ್ರ್ಯಾಕ್ ಆಗೋವರೆಗೂ ಒಡಕು ಬರೋವರೆಗೂ ಕಾಯಬಾರ್ದು. ಸ್ವಲ್ಪ ಆದ ತಕ್ಷಣ ಮನೆಮದ್ದನ್ನು ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಎಲ್ಲಿ ಕ್ರ್ಯಾಕ್ ಆಗಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿ. ಮಹಿಳೆಯರಿಗೆ ಸಾಧಾರಣವಾಗಿ ಹೀಲ್ಸ್ ಕ್ರ್ಯಾಕ್ ಆಗೇ ಆಗುತ್ತೆ, ಯಾಕಂದರೆ ನಾವು ಮನೆ ಕೆಲಸ ಮಾಡ್ತಾ ಇರ್ತೀವಿ, ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀವಿ, ಹಾಗಾಗಿ ಕ್ರ್ಯಾಕ್ ಬರುತ್ತೆ. ನೋಡಿ, ಈ ರೀತಿ ನೀವು ಎಲ್ಲಿ ಕ್ರ್ಯಾಕ್ ಆಗಿದೆಯೋ ಅಲ್ಲಿಗೆ ಈ ಮನೆಮದ್ದನ್ನು ತುಂಬಬೇಕು, ಆ ಕ್ರ್ಯಾಕ್ ಒಳಗಡೆ ನೀವು. ನೆಕ್ಸ್ಟ್ ನಾವು ಒಂದು ಪ್ಲಾಸ್ಟಿಕ್ಕಿನ ಕವರ್ ತೊಗೊಂಡ್ಬಿಟ್ಟು ಈ ಥರ ಕಾಲಿಗೆ ಹಾಕ್ಕೊಳ್ಬೇಕು. ಹೀಗೆ ಮಾಡುವುದರಿಂದ ಹಾಸಿಗೆಗೆ ಅಥವಾ ಬೆಡ್ಶೀಟಿಗೆ ಅಂಟುವಂಥ ಸಾಧ್ಯತೆ ಇರೋದಿಲ್ಲ, ಮತ್ತು ನಮ್ಮ ಕಾಲುಗಳಲ್ಲಿ ಕ್ರೀಮ್ ಹಾಗೆ ಉಳಿಯುತ್ತೆ, ಡ್ರೈ ಆಗೋದಿಲ್ಲ. ನೆಕ್ಸ್ಟು ಈ ಥರ ಪ್ಲಾಸ್ಟಿಕ್ಕಿನ ಕವರನ್ನು ಹಾಕಿದ ಮೇಲೆ ಒಂದು ಸಾಕ್ಸನ್ನು ಮೇಲಿಂದ ಹಾಕೊಂಡ್ಬಿಡಿ, ಅದು ಗ್ರಿಪ್ಪಾಗಿ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ತಪ್ಪನ್ನು ಮಾಡಬಾರ್ದು ನೀವು. ಏನಪ್ಪ ಅಂದರೆ ಈ ವಿಧಾನವನ್ನು ನೀವು ಹಗಲೊತ್ತು ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಮತ್ತೆ ನೀವು ಮನೆ ಕೆಲಸ ಮಾಡೋದು ಓಡಾಡೋದು ಮಾಡೋದ್ರಿಂದ ಮತ್ತೆ ಆ ಜಾಗದಲ್ಲಿ ಮಣ್ಣು ಮತ್ತು ಧೂಳು ಕೂರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ನೈಟ್ ನೀವು ಮಲಗುವುದಕ್ಕಿಂತ ಮೊದಲು ಈ ಮೆಥಡನ್ನು ಫಾಲೋ ಮಾಡಿ. ಒಂದು ವೇಳೆ ನಿಮಗೆ ಹಗಲು ಹೊತ್ತಿನಲ್ಲಿ ನಿಮಗೆ ಟೈಮ್ ಇದ್ದರೆ, 1-2 ಗಂಟೆ ಟೈಮ್ ಇದ್ದರೆ ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಯಾಕಂದರೆ ಈ ಕ್ರೀಮನ್ನು ಅಪ್ಲೈ ಮಾಡಿದ್ಮೇಲೆ ಓಡಾಡಬಾರ್ದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಾಲನ್ನು ಮತ್ತೆ ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೊಳೆದು ನೀವು ನೋಡಿದಾಗ ಎಷ್ಟು ನಿಮಗೆ ಸೀಳಿರುತ್ತಲ್ಲ ಆ ಕಾಲು, ಆ ಒಡಕಿರುತ್ತಲ್ಲ ಅದೆಲ್ಲ ಮುಚ್ಚುತ್ತೆ. ನಿಮ್ಮ ಕಾಲು ತುಂಬಾ ಸಾಫ್ಟ್ ಅನಿಸುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬ ಡೀಪಾಗಿ ಹೊಡೆದಿದೆ ಅಂದರೆ 2-3 ದಿವಸ ಮಾಡಿ, ಬೇಗ ನಿಮಗೆ ಎಷ್ಟೇ ಡೀಪಾಗಿ ಹೊಡೆದಿದ್ರೂ ಅದು ನೀಟಾಗಿ ಮುಚ್ಕೊಳ್ಳುತ್ತೆ. ಮತ್ತು ನಿಮ್ಮ ಬಾಡಿ ಹೀಟಾದರೂ ಒಡಕು ವಾಸಿ ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಮಜ್ಜಿಗೆ ಕುಡಿಯೋದು, ಹಣ್ಣುಗಳನ್ನು ತಿನ್ನೋದು, ಹಣ್ಣುಗಳ ಜ್ಯೂಸ್ ಕುಡಿಯೋದು, ಸಾಧ್ಯವಾದಷ್ಟು ನೀರು ಕುಡಿಯೋದು. ಇಲ್ಲಿ ಹೇಳಿರುವಂಥ 3 ಸ್ಟೆಪ್ಪನ್ನು ಮಾಡಿ ನೋಡಿ ಫ್ರೆಂಡ್ಸ್, 100% ನಿಮ್ಮ ಒಡಕು ಮುಚ್ಚುತ್ತೆ, ಹಿಮ್ಮಡಿ ಸಾಫ್ಟ್ ಆಗುತ್ತೆ.